ಏನಪ್ಪ ದೋಸ್ತ್ ದರ್ಶನ ನ್ಯೂಸ್ ನೋಡಿಯಲ್ಲ. ಊರು ಮರಾಯ ನೋಡೀನಿ, ಅವ್ನು ಭಾಳ ಚಲೋ ಅನ್ಕೊಂಡೀನಿ, ಆದ್ರೆ ಹಿಂಗೆ ಮಾಡಬಾರ್ದಾಯ್ತು. ಹೌದು, ದರ್ಶನ ಮಾಡಿದ ಕೆಲಸ ಒಟ್ಟು ಸರಿಯಲ್ಲ. ಇಷ್ಟು ದಿನ ಅವ್ರ ಅಭಿಮಾನಿಗಳ ನಮ್ಮ ಬಾಸ್ ರಿಯಲ್ ಹೀರೋ, ಅವ್ರಿಗೆ ಹಂಗೆ ಸಹಾಯ ಮಾಡಿದ, ಇವ್ರಿಗೆ ಹೆಂಗೆ ಸಹಾಯ ಮಾಡಿದ ಅಂತೇಳಿ ಹೇಳ್ತಿದ್ರು. ಆದರೆ ಏನು ಮಾಡೋದು, ಹಿಂಗೆ ಮಾಡಿದ್ರು. ಓ ಅಣ್ಣಗೌಡ್ರೆ, ಏನೂ ಮಾತಾಡ್ತಾರಲ್ಲ ನಮ್ಮ ಬಾಸ್ ಬಗ್ಗೆ. ಅದಲ್ಲ ದರ್ಶನ ಮಾಡ್ಯಾನಲ್ಲ ಆ ಥರ ಹೋದಲ್ಲ. ಓ ಆದ ಸ್ವಲ್ಪ ಬುಕ್ಕಾತದನ. ಇದ್ರ ನಿಮಗೆ ಏನು ಕಾಣಿಸ್ತೈತಿ? ಇದ್ರಾಗ ಏನು ಕಾಣಿಸ್ತೈತಿ? ಕಪ್ ಚುಕ್ಕಿ. ಯಾಕ ಹಿಂಗ ನೋಡಪ್ಪ, ಮನುಷ್ಯನ ದೃಷ್ಟಿಕೋನ ಅನ್ನೋದ ಹೆಂಗೈತಿ ನೋಡ. ಇಷ್ಟೆಲ್ಲ ಬಿಳಿ ದೊಡ್ಡ ಹಾಳಿದ್ರು ನಿಮಗೆ ಕಪ್ ಚುಕ್ಕೆ ಮಾತ್ರ ಕಾಣತೈತಿ ನಿಮ್ಮೆಲ್ಲರ ಕಣ್ಣಿಗೆ. ಅದ ನಿಮ್ಮ ತಪ್ಪಲ್ಲ, ದೃಷ್ಟಿಗುಣನ ಹಂಗೈತಿ. ಮಹಾಭಾರತದಾಗ ಸಣ್ಣ ಸಣ್ಣ ತಪ್ಪುಗಳಿಗೆ ಅತಿ ದೊಡ್ಡ ಶಾಪ ಪಡೆದವ ಕರ್ಣ. ಹಂಗೆ ಜೀವನ ಪೂರ್ತಿ ಸಾವಿರಾರು ಜನರಿಗೆ ಸಹಾಯ ಮಾಡಿದ್ರು ನಮ್ಮ ಬಾಸ್. ನೂರಾರು ಜನರಿಗೆ ಆಸ್ಪತ್ರೆ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡ್ರು. ನಮ್ಮ ಬಾಸ್ ಅವರ ಹುಟ್ಟುಹಬ್ಬ ದಿನ ಅನಾವಶ್ಯಕವಾಗಿ ಕೇಕ್ ಕಟ್ ಮಾಡಿ ದುಡ್ಡು ಹಾಳು ಮಾಡಬೇಡ್ರಿ, ಅದ್ರ ಬದಲಾಗಿ ಕಾಳ ಕಡಿ ಅನ್ನ ಬಡವ್ರಿಗೆ ದಾನ ಮಾಡಿರಿ ಅಂಥೇಳಿ ತಮ್ಮ ಹುಟ್ಟುಹಬ್ಬವನ್ನ ಸಮಾಜಕ್ಕೆ ಮಾದರಿ ಆಗೋ ರೀತಿ ಆಚರಿಸ್ಕೊತ ಬಂದ್ರು ಅವರು. ಇಂಥ ಒಳ್ಳೆ ಕೆಲಸಗಳ ನಿಮ್ಮ ಕಣ್ಣಿಗಾಗಲಿ ಈ ಮೀಡಿಯಾಗಳ ಕಣ್ಣಿಗಾಗಲಿ ಕಾಣಿಸೋದೇ ಇಲ್ಲ. ಆದ್ರೂ ಅವ್ ಮಾಡಿದ ಒಂದು ಸಣ್ಣ ತಪ್ಪಿಗೆ ಅವ್ನು ಕೊಲ್ಬಾರ್ದಿತ್ತು. ಅದಕ್ಕೆ ಅಂತ ಒಂದು ಕಾನೂನು ಇತ್ತಲ್ಲ. ಹೌದು ನೋಡಿ ದೋಸ್ತ, ಅವು ಮಾಡಿದ ಸಣ್ಣ ತಪ್ಪು. ಇನ್ನೊಬ್ರ ಮನೆ ಹೆಣ್ಮಕ್ಳಿಗೆ ಬೆತ್ತಲೆ ಫೋಟೋ ಕಳಿಸೋದು, ಬಿಳಿ ಫಿಲ್ಮ್ ಕಳಿಸೋದು, ನಾನು ಇದೀನಿ ಬಾ ಅನ್ನೋದು, ಇದೆಲ್ಲ ಸಣ್ಣ ತಪ್ಪು. ಹಿಂಗೆ ಎಷ್ಟೋ ಹೆಣ್ಮಕ್ಳಿಗೆ ಕಳಿಸಿದ ಇವೆಲ್ಲ ಸಣ್ಣ ತಪ್ಪು ಅನ್ನಿಸ್ತಾವೆ. ಯಾವಾಗಿಂತನ ಅಂದ್ರೆ ನಮ್ಮ ಮನೆಗೆ ಹೆಣ್ಮಕ್ಳಿಗೆ ಈ ಥರ ಬೇರೆ ಯಾರೋ ಕಳಿಸೋತನೇನು ಇವೆಲ್ಲ ಸಣ್ಣ ತಪ್ಪು ಅನ್ನಿಸ್ತಾವೆ. ಅದ ಜಾಗದಾಗ ನಿಮ್ಮ ಅಕ್ಕ ತಂಗಿ ಇದ್ರೆ ಮತ್ತು ಅದೇನೋ ಅನ್ಲ ಕಾನೂನತ್ತ. ಈ ಕಾನೂನೊಳಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ರಾಕ್ಷಸರಿಗೆ ಇಲ್ಲಿ ತನೂ ಎಷ್ಟು ಜನಕ್ಕೆ ಗಲ್ಲು ಶಿಕ್ಷೆ ಆಗೈತಿ. ಜೈಲೊಳಗೆ ಬಿಸಿ ಬಿಸಿ ಊಟ ಕೊಟ್ಟು ಸಾಕಾಗ್ತಾರೆ ಅಷ್ಟೆ. ದೋಸ್ತ್ ಫೋನ್ ಬರತೈತಿ, ಮಸ್ತ್ ಸಿಗ್ತೀನಿ ನಾವು. ಆದರೂ ಕೊಲ್ಲೋದಂತಾದ್ಮೇಲೆ ಬಿಡೋಪ್ಪ. ಹೆಣ್ಣಿಗೆ ಕಣ್ಣು ಹಾಕಿದಕ್ಕೆ ರಾಮಾಯಣದಾಗ ಲಂಕಾನ ಸುಟ್ಟ ಧರ್ಮ ನಮ್ದು. ಆದರೆ ಈಗ ಬರೀ ಒಂದು ಮೀನದ ಬತ್ತಿ ಸುಡಾತದೀವಿ. ಹೆಣ್ಣಿನ ಶರೀರಕ್ಕೆ ಕೈ ಹಾಕಿದಕ್ಕೆ ಮಹಾಭಾರತ ಯುದ್ಧ ನಡೆದ ಕೌರವ್ರ ಸಂಹಾರನ ಆತ. ಆದರೆ ಈಗ ಅತ್ಯಾಚಾರ ಆದ್ರೆ ಮೊಬೈಲ್ನಾಗ ಸ್ಟೇಟಸ್ ಹಾಕಿ ಮನ್ಯಾಗ ಮಲ್ಕೊಂಡ ಲೈಕ್ ಮಾಡತ್ತದೀವಿ. ವಾ ರೇ ವಾ, ಯಾವುದಪ್ಪ ನಮ್ಮ ಧರ್ಮ? ನಿಮ್ಮ ಪ್ರಕಾರ ಪಾಂಡವ್ರ ಕೌರವ್ರ ಜೊತೆ ಯುದ್ಧ ಮಾಡಿ ಕೌರವ್ರನ್ನ ಕೊಂದಿದ್ದು ತಪ್ಪ ಹೌದಲ್ಲೋ? ಅಲ್ಲ ಅಣ್ಣ, ಈ ಟಿ ವಿ ಅದು ನೋಡ್ತಿಲ್ಲೋ, ಟಿ ವಿ ನೋಡ್ರೆ ಗೊತ್ತಾಗೈತಿ ದರ್ಶನ ಎಂಥ ತಪ್ಪು ಮಾಡ್ಯಾನ ಅಂತೇಳಿ. ಎಳಿ ಎಳಿಯಾಗಿ ತೋರ್ಸತ್ತಾರ ಅದ್ರೊಳಗೆ. ಈ ಕರ್ನಾಟಕದಾಗ ಕಳೆದ 7 ತಿಂಗಳಿಂದ 340 ಅತ್ಯಾಚಾರ ಆಗ್ಯಾವ. ಈ ದೇಶನ್ಯಾಗ 3643 ಲೈಂಗಿಕ ದೌರ್ಜನ್ಯ ಆಗ್ಯಾವ. ಅದ್ರಾಗ 2089 ಚಿಕ್ಕ ಪುಟ್ಟ ಕೂಸುಗಳ ಮೇಲೆ ಅತ್ಯಾಚಾರ ಆಗ್ಯಾವ. ಎಷ್ಟು ಗಂಟೆ ಇದ್ರ ಬಗ್ಗೆ ಟಿ ವಿ ತೋರಿಸಿದ್ರು, ಎಷ್ಟು ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡಿಸಿದ್ರು. 3 ವರ್ಷದ ಕೂಸನ್ನ ಹಿಡ್ಕೊಂಡು 65 ವರ್ಷದ ವೃದ್ಧೆಯರ ಮೇಲೆ ಅತ್ಯಾಚಾರ ಮಾಡ್ಯಾರ. ಈ ಕಾಮಕರ ಬಗ್ಗೆ ಈ ಟಿ ವ್ಯಾಗ ಎಷ್ಟು ತೋರಿಸಿರು, ಇದನ್ನ ತೋರಿಸಲ್ಲ. ಯಾಕಂದ್ರೆ ಅವ್ರ ಬೆಳೆಯಂಗಿಲ್ಲ, TRP ಹೆಚ್ಚಾಗಂಗಿಲ್ಲ. ಯಾವುದೋ ಬಡ ಮಕ್ಕಳ ಮೇಲೆ ಅತ್ಯಾಚಾರ ಆಗಿರ್ತಾವೆ ನೋಡ, ಅದರಿಂದ ಇವ್ರಿಗೇನು ಲಾಭ? ಈ ಯಾದಗಿರಿ PSI ಪರಶುರಾಮ್ ಅವ್ರ ಸಾವಿನ ಬಗ್ಗೆ ಎಷ್ಟು ನ್ಯೂಸ್ ತೋರಿಸಿರು, ಅವ್ರ ಹೆಂಡತಿಗೆ ಏನು ನ್ಯಾಯ ಕೊಡಿಸಿರು? ದರ್ಶನ ಜೈಲಿಗೆ ಚಲೋ ಅನಿಸ್ತೈತೇನ? ಅವ್ರ ಹೆಸರಿಗೆ ದೊಡ್ಡ ಕಳಂಕ ಅಲ್ಲ. ಅಲ್ಲ ಚಿನ್ನ, ನಮ್ಮ ಬಾಸ್ ಏನ ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿಲ್ಲ. ಒಬ್ಬ ಕಾಮಕನ ಕೊಂದ ಅನ್ನೋ ಆರೋಪದ ಮೇಲೆ ಜೈಲಿಗೆ ಹೋಗ್ಯಾರ. ಎಷ್ಟೋ ಕಾಮಕರ ಈ ಚಿಕ್ಕ ಪುಟ್ಟ ಕೂಸುಗಳ ಮೇಲೆ ಅತ್ಯಾಚಾರ ಮಾಡಿ ಜೈಲಿಗೆ ಹೋದ ರಾಕ್ಷಸರ ಬಗ್ಗೆ ಪ್ರಚಾರ ಮಾಡಲ್ದ ಈ ಚಾನಲ್ಗಳ ನಮ್ಮ ಬಾಸ್ ಯಾವ ಡ್ರೆಸ್ ಹಾಕಿದ್ರು, ಯಾವ ಬ್ರ್ಯಾಂಡೆಡ್ ಪ್ಯಾಂಟ್ ಹಾಕಿದ್ರು ಅಂತ ತಮ್ಮ ಚಾನಲ್ ಪ್ರಚಾರಕ್ಕಾಗಿ ನಮ್ಮ ಬಾಸನ್ನ ಬಳಸ್ಕೊಂಡ್ರು. ಅವ್ರ ಅಭಿಮಾನಿನ ಕಡಿಮೆನೇ ಆಗಲ್ಲ, ಇನ್ನೂ ಹೆಚ್ಚಾಗ್ತಾರೆ. ಹಂಗೆ ಈ ಮೀಡಿಯಾಗಳು ಕೊಳಕು ಮನಸ್ಥಿತಿನ ಜನರು ಅರ್ಥ ಮಾಡ್ಕೋತಾರೆ. ಹಂಗಾದ್ರೆ ದರ್ಶನ್ ಮಾಡಿದ ಸರಿ ಅಂತೇನು? ನೋಡ್ತಮ್ಮ, ಕಾನೂನಿಗಿಂತ ನಾವೇನು ದೊಡ್ಡವರಲ್ಲ. ಕಾನೂನಿಗೆ ಎಲ್ಲರೂ ತಿಳಿಯಬಾಗಲೇಬೇಕು. ನಮ್ಮ ಬಾಸ ತಪ್ಪು ಮಾಡಿದ್ರೆ ಮಾಡಿದ ತಪ್ಪು ಅನ್ಸಿರ ಕಾನೂನು ಕ್ರಮಕ್ಕೆ ತಿಳಿಯಬೋಗೋಣ. ಆದ್ರೆ
ಈ ಕಾಮಕ ರೇಣುಕಾಸ್ವಾಮಿ ಮಾಡಿದ ತಪ್ಪ ನೆನಪಿರಲಿ. ಅಣ್ಣ ಇದ್ರ ಬಗ್ಗೆ ಒಂದು ಮಾತು ಹೇಳು, ತಲೆ ಕೆಟ್ಟ ಹೋದ್ ನಂದು. ಸತ್ತವನ ಆತ್ಮಕ್ಕೆ ಶಾಂತಿ ಸಿಗಲಿ. ನಮ್ಮ ದರ್ಶನ್ ಸರ್ಗೆ ಒಳ್ಳೇದಾಗಲಿ. ಸಮಾಜದಾಗ ಮೊದಲ ಅತ್ಯಾಚಾರಗಳು, ಲೈಂಗಿಕ ದೌರ್ಜನ್ಯಗಳು ನಿಂದಿರಲಿ, ಆಮೇಲೆ ಬೇಕಾದ್ರೆ ಅವ್ರ ಕೊಲೆಗಳ ನಿಂದಿರಲಿ ಅಷ್ಟೇ.